ಹಾಯ್! ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸಜ್ಜೆಯಿಂದ ಒಂದು ಒಳ್ಳೆ ರೆಸಿಪಿ ತೋರಿಸ್ತೀನಿ. ಮತ್ತು ಸಜ್ಜೆ ಯಾಕೆ ತಿನ್ನಬೇಕು ಅಂತಂದರೆ, ಇವಾಗ ಎಲ್ಲರೂ ಆಯಾಸ ಕಡಿಮೆ ಆಗ್ತಾ ಇದೆ, ಹಾಫ್ ಸೆಂಚುರಿ ತೆಗಿತಾ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಕಾರಣ ಏನಂದರೆ, ಹಿಂದಿನ ಕಾಲದ ಯಾವುದೇ ಮಿಲೆಟ್ಸ್‌ನ ನಾವೀಗ ಯೂಸ್ ಮಾಡ್ತಾ ಇಲ್ಲ. ಇವಾಗಿನ ಮಾಡರ್ನ್ ಲೈಫ್ ಸ್ಟೈಲೇ ನಮ್ಮದು ಆಯಾಸನ ಕಡಿಮೆ ಮಾಡ್ತಾ ಇದೆ. ಹಿಂದಕ್ಕೆ ಹಿರಿಯರೆಲ್ಲ ಸಜ್ಜೆ ರೊಟ್ಟಿ ತಿಂತಾ ಇದ್ರು, ಅದಕ್ಕೆ ಅವ್ರದ್ದು ಆಯಸ್ಸು ಗಟ್ಟಿಮುಟ್ಟಾಗಿರ್ತಾ ಇತ್ತು. ನಾವ್ ಇವತ್ತು ತಿನ್ನಕ್ಕಾಗಲ್ಲ. ಜೋಳದ ರೊಟ್ಟಿ ತಿನ್ನಕ್ಕೆ ಕಷ್ಟ ಆಗಿದೆ. ಇನ್ನು ನಮ್ಮ ಮಕ್ಕಳಂತೂ ಇವು ಏನು ಸಜ್ಜೆ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೋಸ್ಕರ ಒಂದು ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ. ನೋಡ್ಕೊಂಡ್ ಬರೋಣ ಬನ್ನಿ. ಸಜ್ಜೆಯಿಂದ ದೋಸೆ ಮಾಡ್ಕೊಟ್ರೆ ಖಂಡಿತ ನಮ್ಮ ಮಕ್ಕಳು ತಿಂತಾರೆ. ಹಾಗೆ ನಮಗೂ ಕೂಡ ಸೇರುತ್ತೆ. ಮತ್ತೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಜ್ಜೆಯಿಂದ ಏನೇನ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಸೊ ಯಾರು ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಸಜ್ಜೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 2000 ವರ್ಷ ಹಿಂದಿನಿಂದನೂ ಬೆಳೀತಾ ಇದ್ದಾರೆ. ಇದರಲ್ಲಿ ಜೋಳಕ್ಕಿಂತ ಹೆಚ್ಚು ಪೋಷಕಾಂಶಗಳಿವೆ ಜೋಳಕ್ಕೆ ಕಂಪೇರ್ ಮಾಡಿದ್ರೆ. ಮತ್ತೆ ಇನ್ನೂ ಹೇಳ್ಬೇಕು ಅಂದ್ರೆ ಜಾಸ್ತಿ ಫೈಬರ್ ಕಂಟೆಂಟ್ ಇದೆ ಇದರಲ್ಲಿ. ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಕರಳು ಸ್ವಚ್ಛ ಆಗುತ್ತೆ, ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ, ಹಾಗೆ ಬಿಪಿ ಬ್ಲಡ್ ಪ್ರೆಷರ್ ಏನ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅದು ಕೂಡ ನಾರ್ಮಲ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇದರಲ್ಲಿ ಇನ್ನೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ಇದೆ ಸಜ್ಜೆಲಿ. ಇದರಿಂದ ನಮ್ದು ಬೋನ್ ಹೆಲ್ತ್ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಗೆಲ್ಲ ಗೊತ್ತೇ ಇದೆ ಕ್ಯಾಲ್ಸಿಯಂ ಎಷ್ಟು ಇಂಪಾರ್ಟೆಂಟ್ ಮನುಷ್ಯನ್ಗೆ ಅಂತ. ನಾನು ಒಂದು 2 ಗ್ಲಾಸ್ ಆಗಷ್ಟು ಸಜ್ಜೆ ತಗೋತಾ ಇದ್ದೀನಿ. ಅದಕ್ಕೆ ಅರ್ಧ ಗ್ಲಾಸ್ ಅಷ್ಟು ಅಕ್ಕಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, ಹಾಫ್ ಟೀ ಸ್ಪೂನ್ ಆಗಷ್ಟು ಮೆಂತೆಕಾಳನ್ನ ಸೇರಿಸ್ಬಿಟ್ಟು ಒಂದ್ 2 ಸರ್ತಿ ನೀಟಾಗಿ ತೊಳೆದು ನೆನೆಯಕ್ಕೆ ಇಟ್ಟಿದ್ದೀನಿ. ಒಂದು 7 ರಿಂದ 8 ತಾಸು ನೆನೆದ ಮೇಲೆ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಹಿಟ್ಟು ಮಾಡ್ಕೊತಾ ಇದ್ದೀನಿ. ಆ ಹಿಟ್ಟನ್ನ ಒಂದು ಪಾತ್ರೆಗೆ ಸೇರಿಸಿ ಓವರ್ ನೈಟ್ ನಾವಿದನ್ನ ಫರ್ಮೆಂಟ್ ಆಗಕ್ಕೆ ಬಿಡೋಣ. ಹಿಟ್ಟು ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಓಕೆನಾ? ತೀರಾ ಗಟ್ಟಿಯಾಗಿ ಇರಬಾರ್ದು, ತೀರಾ ಅಳಕಾಗಿನೂ ಇರಬಾರ್ದು. ನೋಡಿ ಬೆಳಗ್ಗೆ ನೋಡಿದಾಗ ಈ ತರ ಹಿಟ್ಟು ಫಾರ್ಮೆಟ್ ಆಗಿದೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಯಾವುದೇ ಸೋಡಾ ಯೂಸ್ ಮಾಡ್ತಾ ಇಲ್ಲ ನಾನು. ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಇವಾಗ ದೋಸೆ ಹಾಕೋತೀನಿ. ಕ್ಯಾಲ್ಸಿಯಂ ಸಿಕ್ಕಾಪಟ್ಟೆ ಇದೆ ಇದರಲ್ಲಿ ಅಂತ ಹೇಳ್ತಾ ಇದ್ದೆ. ನಾರ್ಮಲ್ ಆಗಿ ಒಬ್ಬ ಮನುಷ್ಯನಿಗೆ ಮಿನಿಮಮ್ 500 ಮಿಲಿಗ್ರಾಮ್ ಇಂದ 1000 ಮಿಲಿಗ್ರಾಮ್ ಕ್ಯಾಲ್ಸಿಯಂ ಬೇಕೇ ಬೇಕು. ಅದರಲ್ಲೂ ಬೆಳೀತಾ ಇರೋ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತೆ ವಯಸ್ಸು ಜಾಸ್ತಿ ಆದವ್ರಿಗಂತೂ ಜಾಸ್ತಿ ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ. ಇವಾಗಿನ ಊಟದಲ್ಲಿ ನಮ್ಗೆ ಅಷ್ಟೊಂದು ಸಿಗ್ತಾ ಇಲ್ಲ ನಮ್ಮ ಲೈಫ್ ಸ್ಟೈಲಿಂದ. ಅದಕ್ಕೋಸ್ಕರ ಈ ತರ ಸಜ್ಜೆಯಿಂದ ಸ್ವಲ್ಪ ಊಟ ಮಾಡಿದ್ರೆ ಕ್ಯಾಲ್ಸಿಯಂ ಚೆನ್ನಾಗಿ ಸಿಗುತ್ತೆ. ಮತ್ತೆ ಇದು ಕೊಬ್ಬಿನಾಂಶ ಕಡಿಮೆ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಿಂದ ವೆಯ್ಟ್ ಲಾಸ್ ಮಾಡೋರ್ಗೂ ಕೂಡ ಬಹಳ ಒಳ್ಳೇದು. ಅವಾಗೆಲ್ಲ ಗರ್ಭಿಣಿಯರಿಗೆ ನಮ್ಮ ತಾಯಂದ್ರೆಲ್ಲ ನಮ್ಮನ್ನ ಹೆರುವಾಗ ಯಾವುದೇ ಟ್ಯಾಬ್ಲೆಟ್ ತಗೊಂಡಿಲ್ಲ. ಬಟ್ ಇವತ್ತು ನಾವು ನಮ್ಮ ಮಕ್ಕಳನ್ನ ಹೆರ್ಬೇಕಾದ್ರೆ ಕ್ಯಾಲ್ಸಿಯಂ, ಪ್ರತಿಯೊಂದು ವಿಟಮಿನ್ಸ್ ಟ್ಯಾಬ್ಲೆಟ್ ನಾವು ತಗೊಳ್ಳೇಬೇಕು. ಅದ್ರ ಜೊತೆಗೆ ಒಂದು ಒಳ್ಳೆ ಫುಡ್ ಕೂಡ ಮೇಂಟೈನ್ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.